ಹಾಯ್, ಮೊನ್ನೆ ನಾನು ಸ್ವಿಗ್ಗಿಯಲ್ಲಿ ಒಂದು ಫುಡ್ ಆರ್ಡರ್ ಮಾಡಿದ್ದೆ. 10 ನಿಮಿಷ ಎಂಬುದಾಗಿ ಆ್ಯಪ್ನಲ್ಲಿ ತಿಳಿಸ್ತಾ ಇತ್ತು. 10 ನಿಮಿಷ ಕಳೆಯಿತು, 15 ಆಯಿತು. 20ನೇ ನಿಮಿಷದಲ್ಲಿ ನಾನು ಡೆಲಿವರಿ ಬಾಯ್ಗೊಂದು ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಅವರೇನು ಹೇಳಿದರು ಅಂದರೆ, ರೆಸ್ಟೋರೆಂಟ್ನವರು ಡಿಲೇ ಮಾಡಿದ್ರು ಎಂಬುದಾಗಿ ತಿಳಿಸಿದರು. ಆಯಿತು ಸರಿ ಎಂಬುದಾಗಿ ಹೇಳಿ ನಾನು ರೆಸ್ಟೋರೆಂಟಿಗೆ ಕಾಲ್ ಮಾಡಿದೆ. ರೆಸ್ಟೋರೆಂಟ್ನವರು ನನಗೆ ಹೇಳಿದರು, ಡೆಲಿವರಿ ಬಾಯ್ಗೆ ನಾವು ಆವಾಗಲೇ ಫುಡ್ಡನ್ನು ಡೆಲಿವರ್ ಮಾಡಿದ್ವಿ ಎಂಬುದಾಗಿ ತಿಳಿಸಿದರು. ಸೊ ಈಗ ಯಾರನ್ನು ಬ್ಲೇಮ್ ಮಾಡೋದು? ಟೈಮ್ ಹಾಗೂ ಪೇಷನ್ಸ್ ಕಳ್ಕೊಂಡದ್ದು ನಾನು ಮಾತ್ರ. ಈ ಸಿಚುವೇಶನ್ ನಿಮಗೂ ಬಂದಿರಬಹುದು. ಸೊ ಯಾಕೆ ನಾನು ಇದನ್ನು ಇಲ್ಲಿ ಹೇಳ್ತಾ ಇದ್ದೇನೆ? ಈ ಸಿಚುವೇಶನ್ಸ್ ಹಾಗೂ ಬ್ಲೇಮ್ ಗೇಮ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ನಲ್ಲೂ ಬರುತ್ತೆ. ಈ ಸಿಚುವೇಶನ್ಸ್ ಹಾಗೂ ಚಾಲೆಂಜನ್ನು ಓವರ್ಕಮ್ ಮಾಡಲಿಕ್ಕೆ ಇರುವುದೇ we have something called as DevOps. ಸೊ ಡೆವಾಪ್ಸ್ ಇದು ಈ ರೀತಿಯಾಗಿರುವಂಥ ಡೆಫಿನೇಷನ್ ವಿಡಿಯೋಸ್ ಎಲ್ಲ ನೀವು ಹಲವಾರು ನೋಡಿರ್ತೀರಾ. ಸೊ ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ವಿ ಆಲ್ ನೋ ಡೆವಾಪ್ಸ್ ಮೀನ್ಸ್ ಡೆವಲಪ್ಮೆಂಟ್ ಪ್ಲಸ್ ಆಪರೇಷನ್ಸ್. ಕೇಳಿ ನಿಮಗೂ ಸಾಕಾಗಿರುತ್ತೆ. ಆ್ಯಂಡ್ ಫಾರ್ ದ ಪೀಪಲ್ ಹೂ ಆರ್ ವೆರಿ ನ್ಯೂ ಟು ದ್ಯಾಟ್, ಡೆವಾಪ್ಸ್ ಈಸ್ ಡೆವಲಪ್ಮೆಂಟ್ ಪ್ಲಸ್ ಆಪರೇಷನ್. ಸೊ ನಾನು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಇದನ್ನೊಂದು ಡಿಫ್ರೆಂಟ್ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಆಕ್ಚುಲಿ ಡೆವಾಪ್ಸ್ ಯಾಕೆ ಬಂತು? ದಟ್ ಈಸ್ ಅ ಮೇನ್ ಥಿಂಗ್ ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಲ್ಯಾಗ್. ಅಂದ್ರೆ ನನ್ನ ಹತ್ರ ಸುಮಾರು ಜನ ಕೇಳುವಂತ ಒಂದು ಪ್ರಶ್ನೆನೂ ಅದೇ, ಈ ಡೆವಾಪ್ಸ್ ಇಲ್ಲದಿದ್ರೆ IT ಇಂಡಸ್ಟ್ರಿ ವರ್ಕೇ ಆಗಲ್ವಾ? ಸೊ ದ್ಯಾಟ್ ಪಾಯಿಂಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ದಿಸ್ ಇಸ್ ಜಸ್ಟ್ ಕೈಂಡ್ ಆಫ್ ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಅಕ್ರಾಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅಂಡ್ ಅದಾದ ನಂತರ ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಡೆವಾಪ್ಸ್ ಇದು ಇನ್ನಷ್ಟು ಡೆಪ್ತ್ ಆಗಿರುವಂತಹ ಟೆಕ್ನಿಕಲ್ ಟಾಪಿಕ್ಸ್ ಅನ್ನು ಮಾತಾಡ್ಲಿಕ್ಕೆ ನೋಡುವ. ಅಂದ್ರೆ ಒಂದು ರಿಯಲ್ ವರ್ಲ್ಡ್ ಸಿನಾರಿಯೋ ಕೊಟ್ಟು ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ತಾನೆ, ಡೇ ಇನ್ ಅ ಲೈಫ್ ಆಫ್ ಅ ಡೆವಾಪ್ಸ್ ಇಂಜಿನಿಯರ್ ಕೈಂಡ್ ಆಫ್ ವಿಡಿಯೋ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ದಟ್ ಆಲ್ಸೋ ಇಸ್ ಕೈಂಡ್ ಆಫ್ ಮಿಸ್ಸಿಂಗ್ ಅಲ್ಲ. ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಡಸಂಟ್ ಎಕ್ಸಾಕ್ಟ್ಲಿ ನೋ ಡೆವಾಪ್ಸ್ ಯಾವ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಡೆವಾಪ್ಸ್ ಬರುತ್ತೆ, ಅಥವಾ ಯಾವ ಪಾರ್ಟ್ ಆಫ್ ಆಪರೇಷನ್ಸ್ ಅಲ್ಲಿ ಡೆವಾಪ್ಸ್ ಬರುತ್ತೆ, ಅಥವಾ ಡೆವಾಪ್ಸ್ ಬೇರೆ ಹೇಗೆ ಅದು ರೆಸೊನೇಟ್ ಆಗ್ತಾ ಇದೆ. ಒಂದು ಪ್ರಾಬ್ಲಮ್ ಈಸ್ ಸಮಥಿಂಗ್ ವಿಚ್ ಇಸ್ ದೇರ್. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಟ್ ದಿಸ್ ಇಸ್ ಪ್ಯೂರ್ಲಿ ಯಾಕೆ ನಿಮ್ಗೆ ಡೆವಾಪ್ಸ್ ಬೇಕು, ಅಥವಾ ಒಂದು IT ಪ್ರಾಡಕ್ಟ್ ಹೊರಗೆ ತಗೊಂಡು ಬರಬೇಕು ಅಂತಿದ್ರೆ, ಒಂದು ಅಪ್ಲಿಕೇಶನ್ ಮಾರ್ಕೆಟಿಗೆ ಬರಬೇಕು ಅಂತಿದ್ರೆ ಡೆವಾಪ್ಸ್ ಇದು ಇಂಪಾರ್ಟೆನ್ಸ್ ಏನು, ಅಥವಾ ಡೆವಾಪ್ಸ್ ಇಲ್ಲದಿದ್ರೆ ಏನು ಪ್ರಾಬ್ಲಮ್ ಇತ್ತು, ಅದನ್ನು ಹೇಗೆ ಡೆವಾಪ್ಸ್ ಸಾಲ್ವ್ ಮಾಡ್ತಾ ಇದೆ, ಅಂಡ್ ಡೆವಾಪ್ಸ್ ಇಂಜಿನಿಯರ್ ಅದನ್ನು ಹೇಗೆ ರೆಸೊನೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನು ಈಸ್ ಆಗಿ ಹೊರಗೆ ತಗೊಂಡು ಬರ್ತಿದ್ದಾರೆ ಎಂಬ ಪಾಯಿಂಟ್ ಅನ್ನು ಅರ್ಥ ಮಾಡಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ನಾನು ಆಲ್ರೆಡಿ ನಮ್ಮ ಇನಿಷಿಯಲ್ ಸ್ಟೇಜ್ ಆಫ್ ದಿಸ್ ವಿಡಿಯೋದಲ್ಲಿ ಹೇಳಿದಾಗೆ, ಒಂದು ಪ್ರಾಬ್ಲಮ್ ಅಥವಾ ಒಂದು ಚಾಲೆಂಜ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಡೆವಾಪ್ಸ್ ಬರ್ತಾ ಇದೆ. ಸೊ ಅದು ಹೇಗೆ ಆ ಪ್ರಾಬ್ಲಮ್ ಚಾಲೆಂಜ್ ಅನ್ನು ಹೇಗೆ ಓವರ್ಕಮ್ ಮಾಡುತ್ತೆ ಅಂತ ನೋಡೋಕ್ಕಿಂತಲೂ ಮುಂಚಿತವಾಗಿ ಡೆವಾಪ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಿದ್ರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಪ್ಲಿಕೇಶನ್ ರಿಲೀಸ್ ಪ್ರೊಸೆಸ್ ಎಂಬುದಾಗಿ ಏನು ಅಂತ ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಐಡಿಯೇಷನ್ ಸ್ಟೇಜ್ ಇಂದ ಡಿಪ್ಲಾಯ್ಮೆಂಟ್ ಸ್ಟೇಜ್ ಗೆ ಬರಬೇಕು ಅಂತಿದ್ರೆ ದೇರ್ ಆರ್ ಸರ್ಟನ್ ಪ್ರೊಸೆಸ್ ಅಥವಾ ಸರ್ಟನ್ ರೂಲ್ಸ್ ಇದೆ. ಆ ಪ್ರೊಸೆಸ್ ಏನು ಅಂತ ನಿಮ್ಗೆ ಗೊತ್ತಾದ್ರೆ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪ್ರಾಬ್ಲಮ್ಸ್. ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಪ್ರಾಬ್ಲಮ್ಸ್, ದೆನ್ ವಿ ಕ್ಯಾನ್ ಗಿವ್ ಅ ಸೊಲ್ಯೂಷನ್. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಪ್ಲಿಕೇಶನ್ ರಿಲೀಸ್ ಪ್ರೊಸೆಸ್. ಮೋಸ್ಟ್ ಆಫ್ ಪೀಪಲ್ ಗೊತ್ತಿರುತ್ತೆ. ಇಫ್ ಯು ವರ್ಕಿಂಗ್ ಇನ್ IT, ನಿಮಗೆ ಡೆವಲಪರ್ ಆಗಿ ವರ್ಕ್ ಆಗೋದು ಅಂತಿದ್ರೆ ನಿಮಗೆ ಖಂಡಿತ ಇದು ಗೊತ್ತಿರುತ್ತೆ. ಸೊ ಲೆಟ್ಸ್ ಪ್ಲೀಸ್ ಬಿ ಪೇಷಂಟ್. ಅಂಡ್ ಫಾರ್ ದ ಪೀಪಲ್ ಹೂ ಡಸಂಟ್ ನೋ, ಯು ಆರ್ ರೈಟ್ ಹಿಯರ್. ಸೊ ಅಂಡರ್ಸ್ಟ್ಯಾಂಡ್, ಫಸ್ಟ್ ಆಫ್ ಆಲ್ ಒಂದು ಆಪ್ ಅಥವಾ ಅಪ್ಲಿಕೇಶನ್ ಹೊರಗೆ ಬರಬೇಕು ಅಂತಿದ್ರೆ ವೆರಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಥಿಂಗ್ ಇಸ್ ದಿ ಐಡಿಯಾ. ಕ್ಲೈಂಟ್ ಕಡೆಯಿಂದ ನಮ್ಗೆ ಒಂದು ಐಡಿಯಾ ಸಿಕ್ಕಿದ್ರೆ ಅದರ ರಿಕ್ವೈರ್ಮೆಂಟ್ಸ್ ನಾವು ತಗೊಳ್ಬೇಕು. ಬಿ ಇಟ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆರ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಅಪ್ಲಿಕೇಶನ್ ಹೇಗಿರುತ್ತೆ, ಅಪ್ಲಿಕೇಶನ್ ಎಷ್ಟು ಜನರಿಗೆ ಯೂಸ್ ಮಾಡ್ಲಿಕ್ಕೆ ಇರುತ್ತೆ, ಅಪ್ಲಿಕೇಶನ್ ಅಲ್ಲಿ ಯಾವ್ದೆಲ್ಲ ಫೀಚರ್ಸ್ ಬೇಕು, ಅಪ್ಲಿಕೇಶನ್ ಯಾವ್ದು ಟೆಕ್ನಾಲಜಿ ಯೂಸ್ ಮಾಡಬೇಕು. ಸೊ ಈ ರೀತಿ ಆಗಿರುವುದೆಲ್ಲ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ. ದಟ್ ಇಸ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಅಂತ ನಾವು ಅದಕ್ಕೆ ಹೇಳ್ತೇವೆ. ಸೊ ಒಮ್ಮೆ ಆ ಐಡಿಯಾ ಬಂತು, ಅದಾದ ನಂತರ ರಿಕ್ವೈರ್ಮೆಂಟ್ ಗ್ಯಾದರ್ ಮಾಡಿದ ನಂತರ ಅದರ ವೈರ್ ಫ್ರೇಮಿಂಗ್, ಪ್ರೊಟೋಟೈಪಿಂಗ್ ಎಲ್ಲ ಪ್ರೊಸೆಸ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಅಲ್ಲೇ ಬರುತ್ತೆ. ಬಿಕಾಸ್ ಕ್ಲೈಂಟ್ ಜೊತೆ ನೀವು ಇಂಟರಾಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಫಸ್ಟ್ ಡ್ರಾಫ್ಟ್ ಅಲ್ಲಿ ಕ್ಲೈಂಟ್ ಗೆ ಅದು ಹ್ಯಾಪಿ ಆಗಿರಬೇಕು ಅಂತ ಇಲ್ಲ. ಸೊ ಮಲ್ಟಿಪಲ್ ಡ್ರಾಫ್ಟ್ಸ್ ನೀವು ಮಾಡ್ತೀರಿ ಅಂಡ್ ಯು ಗೆಟ್ ಅನ್ ಔಟ್ಪುಟ್ ದೇರ್. ಅದಾದ ನಂತರ ಡೆವಲಪರ್ಸ್ ಕೂತ್ಕೊಂಡು ಅದನ್ನು ಕೋಡ್ ಮಾಡ್ತಾರೆ, ರೈಟ್? ದ ಪ್ರೋಗ್ರಾಮಿಂಗ್ ಪಾರ್ಟ್ ಅನ್ನು ಮಾಡ್ತಾರೆ. ಒಂದು ಅಪ್ಲಿಕೇಶನ್, ಸೇ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಅಮೆಜಾನ್ ಅಂತ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ, ಬಿಕಾಸ್ ವಿ ಆರ್ ಆಲ್ ಲಿವಿಂಗ್ ಇನ್ ದಿಸ್ AWS ವರ್ಲ್ಡ್. ಸೊ ಅದನ್ನು ಕೋಡ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಈ ಕೋಡ್ ಆಗಿರುವಂತಹ ಪಾರ್ಟ್ ಅನ್ನು ನಾವು ಕೋಡ್ ಫಾರ್ಮ್ಯಾಟ್ ಅಂತ, ಅಥವಾ ಥರ್ಡ್ ಪಾರ್ಟ್ ಆಫ್ ದಿಸ್ ಸೈಕಲ್ ಅಥವಾ ಪ್ರೊಸೆಸ್ ಇದು ಥರ್ಡ್ ಸೈಕಲ್ ಏನಂತ ಹೇಳಿದ್ರೆ ಕೋಡಿಂಗ್. ಅದಾದ ನಂತರ ಈ ಕೋಡ್ ಮಾಡಿರುವ ಪಾರ್ಟ್ ಅನ್ನು ನೀವು ಟೆಸ್ಟ್ ಮಾಡಬೇಕು. ಸುಮ್ಮನೆ ಅದನ್ನು ನಾವು ಎಸ್ ವಾಟ್ ಎವರ್ ವಿ ಹ್ಯಾವ್ ಡನ್ ಇಸ್ ಗ್ರೇಟ್, ಟ್ರಿಮೆಂಡಸ್ ಅಂತ ಹೇಳ್ಬಿಟ್ಟು ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ವಿ ವಿಲ್ ಮೂವ್ ಇಟ್ ಟು ದ ಟೆಸ್ಟರ್ಸ್ ಅಂಡ್ ಟೆಸ್ಟರ್ಸ್ ಅದನ್ನು ಕುತ್ಕೊಂಡು ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟಿಂಗ್ ಫೇಸ್ ಆದ ನಂತರ ದೆನ್ ಕಮ್ಸ್ ದ ಡಿಪ್ಲಾಯ್ಮೆಂಟ್ ಫೇಸ್. ಟೆಸ್ಟ್ ಆಗಿರುವಂತಹ ಕೋಡ್ ಏನಿದೆ ಅದನ್ನು ನಾವು ಸರ್ವರ್ಸ್ ಗೆ ಹಾಕಿ ಹೊರಗಿರುವಂತಹ ವರ್ಲ್ಡ್ ಗೆ ಅಥವಾ ಕ್ಲೈಂಟ್ ಗೆ ಆ ಆಪ್ ಅನ್ನು ಡೆಲಿವರ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಸೊ ದೆನ್ ಕಮ್ಸ್ ದಿ ಡಿಪ್ಲಾಯ್ಮೆಂಟ್ ಅಂತ ನಾವು ಕರಿತೇವೆ. ಸೊ ಈ ಟೆಸ್ಟ್ ಆಗಿರುವ
ಇರುವಂತ ಕೋಡ್ ಅನ್ನು ಹಾಗೆ ಡಿಪ್ಲಾಯ್ ಮಾಡಕ್ಕಾಗುತ್ತಾ? ಇಲ್ಲ. ದೇರ್ ಇಸ್ ಅನ್ ಇಂಟರ್ ಲೇಯರ್ ದೇರ್ ವಿಚ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬಿಲ್ಡಿಂಗ್ ಅಂಡ್ ಪ್ಯಾಕೇಜಿಂಗ್. ಸೊ ಈ ಪರ್ಟಿಕ್ಯುಲರ್ ಕೋಡ್ ಬೇಸ್ ಏನಿದೆ ಅಥವಾ ಟೆಸ್ಟ್ ಆಗಿರುವಂತ ಕೋಡ್ ಏನಿದೆ, ಆ ಕೋಡ್ ಅನ್ನು ನೀವು ಬಿಲ್ಡ್ ಮಾಡಬೇಕಾಗುತ್ತೆ. ಬಿಲ್ಡ್ ಮಾಡಿ ಪ್ರಾಪರ್ಲಿ ಪ್ಯಾಕೇಜ್ ಮಾಡಬೇಕಾಗುತ್ತೆ. ಯಾಕೆ ಪ್ಯಾಕೇಜ್ ಮಾಡಬೇಕು, ಯಾಕೆ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಇದು ನಿಮ್ಮ ಲೋಕಲ್ ಮೆಷಿನ್ ಅಲ್ಲಿ ರನ್ ಆಗುತ್ತೆ. ಡೆವಲಪರ್ಸ್ ಅವರ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪನಿ ಪ್ರೊವೈಡ್ ಮಾಡಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ಕೋಡ್ ಮಾಡೋದು, ಅಥವಾ ಟೆಸ್ಟರ್ಸ್ ನವರು ಅವರ ಕಂಪನಿ ಪ್ರೊವೈಡ್ ಮಾಡಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ಟೆಸ್ಟ್ ಮಾಡೋದು. ದಟ್ ಇಸ್ ಸೀಮ್ಲೆಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್. ಬಟ್ ಆ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ ಅಲ್ಲಿ ಇದ್ದದ್ದು ಹೊರಗಿರುವಂತಹ ವರ್ಲ್ಡ್ ಗೆ ನೋಡ್ಬೇಕು ಅಂತಿದ್ರೆ ಯು ಶುಡ್ ಹ್ಯಾವ್ ಸರ್ಟನ್ ಟೂಲ್ಸ್ ಅಲಾಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಕೋಡ್. ಸೊ ಅದಕ್ಕೋಸ್ಕರ ನಾವು ಇದನ್ನು ಬಿಲ್ಡ್ ಮಾಡ್ತೇವೆ. ಬಿಲ್ಡ್ ಮಾಡಿ ಪ್ರಾಪರ್ಲಿ ಪ್ಯಾಕೇಜ್ ಮಾಡಬೇಕಾಗುತ್ತೆ. ವಿ ಆರ್ ಪುಟಿಂಗ್ ದಟ್ ಇನ್ ದಿ ಸರ್ವರ್. ಸೊ ಸರ್ವರ್ ಅಲ್ಲಿ ಸುಮ್ಮನೆ ಹಾಕ್ಲಿಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ ಸರ್ವರ್ ಕಾನ್ಫಿಗರೇಷನ್ ಮಾಡಬೇಕಾಗುತ್ತೆ. ಈಗ ಸರ್ವರ್ ಹೇಗೆ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಡಿಶ್ ನಮ್ಗೆ ತಿನ್ನಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಸೊ ಆ ಡಿಶ್ ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ಮಾತ್ರ ಅದು ರುಚಿ ಆಗುವುದು ಅಂತ ಹೇಳುವಾಗ, ಈ ಪರ್ಟಿಕ್ಯುಲರ್ ಕೋಡ್ ಅನ್ನು ಸುಮ್ಮನೆ ಒಂದು ಸರ್ವರ್ ಡಂಪ್ ಮಾಡಕ್ ಆಗಲ್ಲ ನಮಗೆ. ಆ ಸರ್ವರ್ ಅಲ್ಲೂ ಅದೇ ರೀತಿಯಾಗಿರುವಂತಹ ಕಾನ್ಫಿಗರೇಷನ್ಸ್ ಬೇಕಾಗುತ್ತೆ. ಸೊ ಆಪ್ ಅನ್ನು ಇನ್ಸ್ಟಾಲ್ ಮಾಡೋದು, ಆ ಬೇಕಾಗಿರುವಂತಹ ಟೂಲ್ಸ್ ಅನ್ನು ಇನ್ಸ್ಟಾಲ್ ಮಾಡೋದು, ಫೈರ್ ವಾಲ್ ಅನ್ನು ಕಾನ್ಫಿಗರ್ ಮಾಡೋದು, ಈ ರೀತಿಯಾಗಿರುವಂತಹ ವಿಷಯಗಳು ನಾವು ನಮ್ಮ ಸರ್ವರ್ ಅಲ್ಲಿ ಮಾಡಬೇಕಾಗುತ್ತೆ. ಸೊ ಒನ್ಸ್ ದಿಸ್ ಕೋಡ್ ಈಸ್ ಡಂಪ್ಡ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಸರ್ವರ್, ದಿ ಅಪ್ಲಿಕೇಶನ್ ವಿಲ್ ಬಿ ಲಾಂಚ್. ಸೊ ಈ ಸ್ಟೇಜ್ಗೆ ನಾವು ಅಪ್ಲಿಕೇಶನ್ ಲಾಂಚ್ ಸ್ಟೇಜ್ ಎಂಬುದಾಗಿ ಕರೀತೇವೆ. ಸೊ ನಾವು ದಿ ಆಪ್ ಈಸ್ ಲಾಂಚ್ಡ್, ಬ್ಯೂಟಿಫುಲ್, ನಾವು ಸೆಲೆಬ್ರೇಟ್ ಮಾಡ್ತೇವೆ, ನಮ್ಮ ಹೊಸ ಆಪ್ ಹೊರಗೆ ಬಂತು ಅಂತ. ಸೊ ಇದಾದ ನಂತರ ನಾವು ಸರ್ಟನ್ ಆಡಿಯನ್ಸ್ ಈ ಆಪ್ ಅನ್ನು ಶೇರ್ ಅಕ್ರಾಸ್ ಮಾಡ್ತೇವೆ ಟು ಟೆಸ್ಟ್ ವೆದರ್ ದಿ ಅಪ್ಲಿಕೇಶನ್ ಇಸ್ ರೈಟ್ ಆರ್ ನಾಟ್. ಅಂದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ, ಏನಾದ್ರೂ UI ಅಲ್ಲಿ ಏನಾದ್ರೂ ಇಶ್ಯೂಸ್ ಇದೆಯಾ, ಅಥವಾ ಫೀಚರ್ಸ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಇದೆಯಾ, ಕ್ಲೈಂಟ್ ಗೆ ನಾವು ಕಳಿಸ್ತೇವೆ, ಸರ್ ಟೆಸ್ಟ್ ಮಾಡಿ ನಮ್ಗೊಂದು ಹೇಳಿ ಅಂತ. ಸೊ ಅವರು ಟೆಸ್ಟ್ ಮಾಡಿ ಏನಾದ್ರೂ ಅಪ್ಗ್ರೇಡೇಷನ್ ಬೇಕು ಅಂತಿದ್ರೆ ಅಥವಾ ಏನಾದ್ರೂ ಸರಿ ಇಲ್ಲ ಅಂತಿದ್ರೆ ಅವರು ಬಂದು ನಮಗೆ ತಿಳಿಸ್ತಾರೆ. ಆಲ್ ದೋಸ್ ಪ್ರೊಸೆಸ್ ಹ್ಯಾಪನ್. ಸೊ ವಿ ಮೇಕ್ ಶೂರ್ ದಟ್ ದಿ ಎಂಟೈರ್ ಆಪ್ ಇಸ್ ಪ್ರಾಪರ್ಲಿ ಫಂಕ್ಷನಿಂಗ್ ಅಲ್ವಾ. ಸೊ ಇದನ್ನು ನಾವು ನಮ್ಮ ಯೂಸರ್ಸ್ ಗೆ ನಾವಿಲ್ಲಿ ಕಳಿಸ್ತೇವೆ. ಸೊ ಇದರಲ್ಲಿ ಸರ್ಟನ್ ಚೇಂಜಸ್ ಬರುತ್ತೆ, ಕೆಲವೊಮ್ಮೆ ಚಿಕ್ಕ ಚಿಕ್ಕ ಬಗ್ಸ್ ಇರುತ್ತೆ. ಇನಿಷಿಯಲ್ ಲಾಂಚ್ ಅಲ್ಲಿ ನಮಗೆ ಸರ್ಟನ್ ಬಗ್ಸ್ ಬಂದೇ ಬರುತ್ತೆ. ಸೊ ಈ ಇಶ್ಯೂಸ್ ಏನಿದೆ ಅದನ್ನು ಅವರು ರಿಪೋರ್ಟ್ ಮಾಡ್ತಾರೆ ನಮಗೆ, ಸ್ಟೇಟಿಂಗ್ ದಟ್ ಈ ಇಶ್ಯೂಸ್ ಇದೆ, ಆ ಇಶ್ಯೂಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ದಿ ಎಂಟೈರ್ ಪ್ರೊಸೆಸ್ ಹ್ಯಾಸ್ ಟು ಬಿ ರೀಡನ್, ಕರೆಕ್ಟ್ ಅಲ್ಲ? ಸೊ ಇದನ್ನು ಮಾನಿಟರ್ ಮಾಡಬೇಕಾಗುತ್ತೆ, ರೈಟ್? ಸೊ ಕ್ಲೈಂಟ್ ಏನ್ ರಿಕ್ವೈರ್ಮೆಂಟ್ ಕೊಡ್ತಾರೆ, ಸೊ ಬೇಸಿಕಲಿ ಅವರ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಅದನ್ನು ಅವರು ಶೇರ್ ಅಕ್ರಾಸ್ ಮಾಡ್ತಾರೆ. ಸೊ ಈ ಶೇರ್ ಅಕ್ರಾಸ್ ಮಾಡಿರುವಂತಹ ಫೀಡ್ಬ್ಯಾಕ್ ಅನ್ನು ಕೂಡ ನಾವು ಇಮಿಡಿಯೇಟ್ಲಿ ಕ್ಲೈಂಟ್ಗೆ ಅಥವಾ ಯೂಸರ್ಸ್ ಗೆ ನಾವು ಅದನ್ನು ರೆಸೊನೇಟ್ ಮಾಡಬೇಕಾಗುತ್ತೆ, ಕರೆಕ್ಟ್ ಅಲ್ಲ? ಬಿಕಾಸ್ ದೇರ್ ಇಸ್ ನೋ ಒನ್ ವಿಲ್ ಸ್ಟೇ ಫಾರ್ ಎನಿ ಕೈಂಡ್ ಆಫ್ ಸಚ್ ಡಿಲೇಸ್. ಸೊ ಈ ಪ್ರೊಸೆಸ್ ಪುನಃ ನಿಮ್ಗೆ ರಿಪೀಟ್ ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಸಪರೇಟ್ ಟೀಮ್ ಇರುತ್ತೆ, ಅಂದ್ರೆ ಮಾನಿಟರ್ ಮಾಡ್ಲಿಕ್ಕೆ ಸಪರೇಟ್ ಟೀಮ್ ಇರುತ್ತೆ. ಸೊ ದಿಸ್ ಟೀಮ್ ವಿಲ್ ಜಸ್ಟ್ ಫೋಕಸ್ ಆನ್ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಸ್. ಸರಿಯಾಗಿ ಯೂಸರ್ ಕಡೆಯಿಂದ ಫೀಡ್ಬ್ಯಾಕ್ಸ್ ಬರ್ತಾ ಉಂಟಾ, ಯೂಸರ್ ಗೆ ಸರಿಯಾಗಿ ರೆಸೊನೇಟ್ ಆಗ್ತಾ ಉಂಟಾ, ಸರ್ವರ್ ಎವ್ರಿ ಟೈಮ್ ಅಪ್ ಇರುತ್ತೆ ಅಂತ ಹೇಳಿದ್ರೆ ಸರ್ವರ್ ಡೌನ್ ಆಗಬಾರ್ದು, ಅದಕ್ಕೆ ನಾನು ಅಪ್ ಎಂಬ ವರ್ಡ್ ಯೂಸ್ ಮಾಡಿರೋದು. ಸೊ ದಿಸ್ ಪ್ರೊಸೆಸ್ ಈಸ್ ಎಂಟೈರ್ಲಿ ಟೇಕನ್ ಕೇರ್ ಬೈ ಒನ್ ಸಪರೇಟ್ ಟೀಮ್ ಹಿಯರ್. ಸೊ ಅವರು ಏನ್ ಮಾಡ್ತಾರೆ, ಅವರ ಫೀಡ್ಬ್ಯಾಕ್ಸ್ ಅನ್ನು ಶೇರ್ ಅಕ್ರಾಸ್ ಮಾಡ್ತಾ ಇರ್ತಾರೆ. ಏನಾದ್ರೂ ಕರೆಕ್ಷನ್ಸ್ ಬಂದಿದೆ, ದಟ್ ಹ್ಯಾಸ್ ಬಿನ್ ರೀಡೆವಲಪ್ಡ್ ಬೈ ದಿ ಡೆವಲಪರ್. ಏನಾದ್ರು ಚಿಕ್ಕ ಚಿಕ್ಕ ಅಪ್ಡೇಷನ್ ಇದ್ರೆ ಅದನ್ನು ರೀಡೆವಲಪ್ ಮಾಡ್ತಾರೆ. ಅಂಡ್ ದಿಸ್ ಸೈಕಲ್ ಕಂಟಿನ್ಯೂಸ್. ದಿ ಐಡಿಯಾಸ್ ಬರುತ್ತೆ, ಹೊಸ ಫೀಚರ್ಸ್ ಚೇಂಜಸ್ ಬರುತ್ತೆ, ಅಂಡ್ ದಿ ಎಂಟೈರ್ ಪ್ರೊಸೆಸ್ ವಿಲ್ ಬಿ ಕಂಟಿನ್ಯೂಡ್. ಸೊ ಈ ಪರ್ಟಿಕ್ಯುಲರ್ ಸೈಕಲ್ ಗೆ, ಸೇ ಫಾರ್ ಎಕ್ಸಾಂಪಲ್ ಐಡಿಯೇಷನ್ ಸ್ಟೇಜ್ ಇಂದ ಹಿಡಿದು ಡಿಪ್ಲಾಯ್ಮೆಂಟ್ ಸ್ಟೇಜ್ ತನಕ ಬರುವಂತಹ ಸೈಕಲ್ ಗೆ ನಾವು ಕಂಟಿನ್ಯೂಸ್ ಡೆಲಿವರಿ ಎಂಬುದಾಗಿ ಕರಿತೇವೆ. ಸೇ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಲಾಂಚ್ ಆಯಿತು. ಇನಿಷಿಯಲ್ ಲಾಂಚ್ ಆದ ನಂತರ ನಾವು ಈ ಅಪ್ಲಿಕೇಶನ್ ಗೆ ಯಾವ್ದಾದ್ರು ಹೊಸದಾಗಿರುವಂತಹ ರೀತಿಯಲ್ಲಿ ನಾವು ಇದನ್ನು ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗುತ್ತೆ. ಬಿಕಾಸ್ ಒಂದೇ ಅಪ್ಲಿಕೇಶನ್ಸ್ ಅದೇ ರೀತಿ ಇರುವುದಿಲ್ಲ. ಅಪ್ಲಿಕೇಶನ್ ವಿಲ್ ಎನ್ಹಾನ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು 100 ಯೂಸರ್ಸ್ ಬಂದ್ರು ಅಥವಾ 200 ಯೂಸರ್ಸ್ ಬಂದ್ರು, ನಾವು ಅಪ್ಲಿಕೇಶನ್ ಅನ್ನು ಸ್ಕೇಲ್ ಮಾಡಬೇಕು. ಅಥವಾ ಒಂದು 1000 ಯೂಸರ್ಸ್ ನಮ್ಮ ಅಪ್ಲಿಕೇಶನ್ ಗೆ ಬರ್ತಿದ್ದಾರೆ, ಇನ್ನೂ ಸರ್ವರ್ ಸ್ಕೇಲ್ ಆಗಬೇಕು. ಸೊ ಇಲ್ಲಿ ಪುನಃ ಸ್ಕೇಲಬಿಲಿಟಿ ಇಶ್ಯೂಸ್ ಬರುತ್ತೆ. ಅಂಡ್ ಇನ್ನೂ ಸ್ವಲ್ಪ ಫೀಚರ್ಸ್ ಅನ್ನು ಆಡ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಫಸ್ಟೇ ವರ್ಷನ್ ಅಲ್ಲಿ ನಾವು ಅಪ್ಲಿಕೇಶನ್ ಎಲ್ಲ ಫೀಚರ್ಸ್ ಅನ್ನು ಆಡ್ ಮಾಡಲ್ಲ, ಅದನ್ನು ಸೆಕೆಂಡ್ ವರ್ಷನ್ ಗೆ V1, V2, V3 ಅಂತ ನಾವು ಈ ಟರ್ಮಿನಾಲಜಿಯಲ್ಲಿ ಕರಿತೇವೆ. ಡಿಫ್ರೆಂಟ್ ವರ್ಷನ್ಸ್ ಗೆ ಡಿಫ್ರೆಂಟ್ ಫೀಚರ್ಸ್ ಅನ್ನು ನಾವು ಆಡ್ ಮಾಡ್ತಾ ಇರ್ತೇವೆ. ಸೊ ಈ ರೀತಿ ಆಡ್ ಮಾಡುವಾಗ ದಿಸ್ ಪ್ರೊಸೆಸ್ ಗೆಟ್ಸ್ ರಿಪೀಟೆಡ್. ಅಂದ್ರೆ ಡೆವಲಪ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಡಿಪ್ಲಾಯ್ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ, ರಿಪೀಟ್. ಪುನಃ ಕೋಡ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಡಿಪ್ಲಾಯ್ ಮಾಡ್ತಾರೆ, ಅಂಡ್ ಪುನಃ ಮಾನಿಟರ್ ಮಾಡ್ತಾರೆ, ರಿಪೀಟ್. ಸೊ ದಿಸ್ ಎಂಟೈರ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಕಂಟಿನ್ಯೂಸ್ ಡೆಲಿವರಿ. ಕಂಟಿನ್ಯೂಸ್ ಆಗಿ ನಾವು ಕ್ಲೈಂಟ್ ಗೆ ಅಥವಾ ನಮ್ಮ ಯೂಸರ್ಸ್ ಗೆ ಅಪ್ಲಿಕೇಶನ್ ಮುಖಾಂತರ ಡೆಲಿವರಿ ಕೊಡ್ತಾ ಇದ್ದೇವೆ. ಈ ಎಂಟೈರ್ ಪ್ರೊಸೆಸ್, ಈ ರಿಪೀಟ್ ಆಗುವಂತ ಪ್ರೊಸೆಸ್ ಗೆ ನಾವು ಅಪ್ಲಿಕೇಶನ್ ರಿಲೀಸ್ ಪ್ರೊಸೆಸ್ ಎಂಬುದಾಗಿ ಕರೀತೇವೆ. ಸೊ ಈಗ ನಿಮ್ಗೆ ಬರುವಂತದ್ದು ಪ್ರಶ್ನೆ ಏನಂತ ಹೇಳಿದ್ರೆ, ಇದರಲ್ಲಿ ಏನ್ ಪ್ರಾಬ್ಲಮ್ ಬಂತು ಅಂತ. ಯು ಟೋಲ್ಡ್ ದಟ್ there is some problem which DevOps tries to overcome. ಇದರಲ್ಲಿ ಏನು ಪ್ರಾಬ್ಲಮ್ ಇದೆ. ಸೊ ಟು ಅಂಡರ್ಸ್ಟ್ಯಾಂಡ್ ದಟ್, ಈ ಎಂಟೈರ್ ಪ್ರೊಸೆಸ್ ಏನಿದೆ, ನಾನು ಏನು ಅಪ್ಲಿಕೇಶನ್ ಪ್ರೊಸೆಸ್ ಅಂತ ನಾನು ಹೇಳಿದ್ದೇನೆ, ಇಟ್ ಹ್ಯಾಸ್ ಬಿನ್ ಡನ್ ಬೈ 2 teams, ಡೆವಲಪ್ಮೆಂಟ್ ಟೀಮ್ ಅಂಡ್ ಆಪರೇಷನ್ಸ್ ಟೀಮ್. ಸೊ ಅಪ್ಲಿಕೇಶನ್ ಇದು ಕೋಡ್ ಬರ್ದು ಟೆಸ್ಟ್ ಮಾಡಿ ಕೊಡುವಂತದ್ದು ಡೆವಲಪ್ಮೆಂಟ್ ಟೀಮ್ ಆಗಿರುತ್ತೆ. ಆಪರೇಷನ್ಸ್ ಟೀಮ್ ಏನ್ ಮಾಡ್ತಾರೆ, ಈ ಡೆವಲಪ್ ಆಗಿ ಬಂದಿರುವಂತ ಕೋಡ್ ಅನ್ನು
ಡಿಪ್ಲಾಯ್ ಮಾಡಿಕೊಂಡು ಅದನ್ನು ಮಾನಿಟರ್ ಮಾಡೋದು ಆಪರೇಷನ್ಸ್ ಟೀಮ್ ಆಗಿರುತ್ತೆ. ಸೊ ದಿ ಎಂಟೈರ್ ಅಪ್ಲಿಕೇಶನ್ ರಿಲೀಸ್ ಪ್ರೊಸೆಸ್ ವಿಲ್ ಬಿ ಡಿವೈಡೆಡ್ ಇನ್ ಟು 2 teams. So ಈ 2 teams is similar like the example what I have given, restaurant and delivery boy. Restaurant ಅವರು ಡೆಲಿವರಿ ಬಾಯ್ಗೆ ಬ್ಲೇಮ್ ಮಾಡ್ತಾರೆ ಅಂಡ್ ಡೆಲಿವರಿ ಬಾಯ್ ರೆಸ್ಟೋರೆಂಟ್ಗೆ ಬ್ಲೇಮ್ ಮಾಡ್ತಾರೆ. ಸೊ ನಾವು ಹಿಯರ್ ಡೆವಲಪ್ಮೆಂಟ್ ಟೀಮ್ ಏನ್ ಮಾಡುತ್ತೆ, ಕೋಡ್ ಮಾಡಿ ಆ ಕೋಡ್ ಅನ್ನು ಆಪರೇಷನ್ಸ್ ಟೀಮ್ಗೆ ಕೊಡುತ್ತೆ. ಆಪರೇಷನ್ಸ್ ಟೀಮ್ ಏನ್ ಮಾಡುತ್ತೆ, ಆ ಕೋಡ್ ಅನ್ನು ತೆಗೆದು ಸರ್ವರ್ಗೆ ಡಿಪ್ಲಾಯ್ ಮಾಡ್ತಾರೆ. ಸರ್ವರ್ಗೆ ಡಿಪ್ಲಾಯ್ ಮಾಡುವಾಗ ಬ್ರೇಕ್ ಆಗುತ್ತೆ, ಎಲ್ಲ ಅಲ್ಲ ಕೆಲವೊಂದ್ಸರಿ ಬ್ರೇಕ್ ಆಗುತ್ತೆ. ಯಾಕೆ ಬ್ರೇಕ್ ಆಗುತ್ತೆ ಅಂತ ಕೇಳ್ಬಿಟ್ಟು ಈ ಆಪರೇಷನ್ಸ್ ಟೀಮ್ ಪುನಃ ಡೆವಲಪ್ಮೆಂಟ್ ಟೀಮ್ ಹತ್ರ ಬರುತ್ತೆ, ಇದು ಬ್ರೇಕ್ ಆಗಿದೆ, ವಿ ನೀಡ್ ಅ ಪ್ರಾಪರ್ ಥಿಂಗ್. ಈಗ ಇಲ್ಲಿ ಡೆವಲಪ್ಮೆಂಟ್ ಟೀಮ್ ಏನ್ ಹೇಳುತ್ತೆ, ನನ್ನ ಕಂಪ್ಯೂಟರ್ ಅಲ್ಲಿ ಇದು ವರ್ಕ್ ಆಗಿದೆ, ನಾನು ಇದು ಟೆಸ್ಟ್ ಮಾಡಿಯೇ ನಿಮ್ಗೆ ಕಳಿಸಿದ್ದು, ನಮ್ಮ ಸೈಡ್ ಇಂದ ಇದು ಇಶ್ಯೂ ಇಲ್ಲ ಅಂತ ಇವರು ಹೇಳ್ತಾರೆ. ಆಗ ಆಪರೇಷನ್ಸ್ ಟೀಮ್ ಏನ್ ಮಾಡುತ್ತೆ, ಇಲ್ಲ ಇದು ಇಲ್ಲಿ ವರ್ಕ್ ಆಗಲ್ಲ ಅಂತ. ಸೊ ಹೂಮ್ ಟು ಬ್ಲೇಮ್ ನಾವು? ಡೆವಲಪ್ಮೆಂಟ್ ಟೀಮ್ ಹೇಳ್ತಾರೆ ಅವರಿಗೆ ವರ್ಕ್ ಆಗಿದೆ ಅಂತ, ಆಪರೇಷನ್ಸ್ ಟೀಮ್ ಹೇಳ್ತಿದೆ ನನ್ಗೆ ವರ್ಕ್ ಆಗ್ತಿಲ್ಲ ಅಂತ. ಈಗ ಆಪರೇಷನ್ ಸೈಡ್ ಇಂದ ಏನಾದ್ರೂ ನಾವು ಸರ್ವರ್ ಅಲ್ಲಿ ಎನ್ಹಾನ್ಸ್ ಮಾಡಿದ್ರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆ ಎನ್ಹಾನ್ಸ್ ಮಾಡಿರೋದು ಡೆವಲಪ್ಮೆಂಟ್ ಟೀಮ್ಗೆ ಗೊತ್ತಿರೋದಿಲ್ಲ. ಸೊ ನೆಕ್ಸ್ಟ್ ಆ ರಿಲೀಸ್ ಅಲ್ಲಿ ಅಥವಾ ಸೆಕೆಂಡ್ ವರ್ಷನ್ ಅಪ್ಡೇಟ್ ಮಾಡಬೇಕು ಅಂತಿದ್ರೆ ನಿಮ್ಗೆ ಡೆವಲಪ್ಮೆಂಟ್ ಸೈಡ್ ಇಂದ ಇಶ್ಯೂಸ್ ಬರುತ್ತೆ. ಇದು ಯಾಕೆ ಇಶ್ಯೂಸ್ ಬರುತ್ತೆ? ಬಿಕಾಸ್ ಎವ್ರಿ ಅಪ್ಲಿಕೇಶನ್ ಹ್ಯಾಸ್ ಟು ಗೋ ಥ್ರೂ 3 set of stages, ಕರೆಕ್ಟ್ ಅಲ್ಲ? 3 set of environments ಅಂತ ನಾವು ಕರೀತೇವೆ. ಫಸ್ಟ್ ಒನ್ ಇಸ್ ಅ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಲೋಕಲ್ ಮೆಷಿನ್ಸ್ ಅಲ್ಲಿ ರನ್ ಆಗೋದು. ಇನ್ನೊಂದು ಸ್ಟೇಜಿಂಗ್ ಎನ್ವೈರನ್ಮೆಂಟ್, ಟೆಸ್ಟಿಂಗ್ ಫೇಸ್ ಅಲ್ಲಿ ಬರೋದು. ಇನ್ನೊಂದು ಪ್ರೊಡಕ್ಷನ್ ಎನ್ವೈರನ್ಮೆಂಟ್, ನಿಮ್ಗೆ ಅಪ್ಲಿಕೇಶನ್ ಹೊರಗೆ ಹೋಗುವಾಗ ಬರುವಂತ ಸ್ಟೇಜ್ ಅಲ್ಲಿ. ಸೊ ನಿಮ್ಗೆ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಅಥವಾ ಲೋಕಲ್ ಮೆಷಿನ್ ಅಲ್ಲಿ ಅದು ವರ್ಕ್ ಆಗುತ್ತೆ, ಬಟ್ ಪ್ರೊಡಕ್ಷನ್ ಗೆ ಬರುವಾಗ ಅದು ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಇರುವಂತ ಮುಖ್ಯವಾಗಿರುವಂತ ಪ್ರಾಬ್ಲಮ್ ಅಥವಾ ಕಂಪನೀಸ್ ಏನ್ ಫೇಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇಸ್ ದ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದಿ ಆಪರೇಷನ್ಸ್ ಟೀಮ್ ಅಂಡ್ ದಿ ಡೆವಲಪ್ಮೆಂಟ್ ಟೀಮ್. ದಿಸ್ ಅ ಹ್ಯೂಜ್ ಇಶ್ಯೂ. ಇದು ಸೀಮ್ಸ್ ನನಗೆ ಹೇಳ್ತಾ ಇರುವಾಗ ನಿಮಗೆ ಫೀಲ್ ಆಗ್ಬೋದು ಇದು ದಿಸ್ ಇಸ್ ಫೈನಲ್ ಈಸಿಲಿ ಸಾಲ್ವಬಲ್, ಕಮ್ಯುನಿಕೇಟ್ ಮಾಡ್ಕೊಂಡು ಅಲ್ಲಿ ಸಾಲ್ವ್ ಮಾಡಬಹುದಾ? ಅಲ್ಲ. ಒಂದು ಹ್ಯೂಜ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತಿದ್ರೆ ಡೆವಲಪ್ಮೆಂಟ್ ಟೀಮ್ಗೆ ಬೇರೆ ಬೇರೆ ಟಾಸ್ಕ್ ಅಸೈನ್ ಆಗಿರುತ್ತೆ. ಸೊ ಅವರ ಕೆಲಸ ಡೆವಲಪ್ ಮಾಡಿ ಜಸ್ಟ್ ಕೊಡೋದಷ್ಟೇ. ಸೊ ಜಸ್ಟ್ ಕೊಡೋದು. ಸೊ ಅವರು ಡೆವಲಪ್ ಮಾಡ್ತಾರೆ, ವಾಲ್ ಮೇಲೆ ಬಿಸಾಡ್ತಾರೆ ಅವರ ಕೋಡ್ ಅನ್ನು. ಥ್ರೋ ದ ಕೋಡ್ ಓವರ್ ದ ವಾಲ್ ಅಂತ ನಾವು ಕರಿತೇವೆ, ರೈಟ್? ಸೊ ಆ ಕೋಡ್ ಅನ್ನು ಅವ್ರು ಬರೆದು ಬಿಸಾಕ್ತಾರೆ ಅಷ್ಟೇ, ಅವರಿಗೆ ಬೇರೆ ಏನು ಮಾಡ್ಲಿಕ್ಕಿಲ್ಲ. ಸೊ ಆಪರೇಷನ್ಸ್ ಟೀಮ್ ಇಸ್ ಅ ಪೀಪಲ್ ಹೂ ಆರ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಅಂಡ್ ಕನ್ಸೈಸ್. ಸೊ ಕನ್ಸೈಸ್ ಮಾಡುವಾಗ ಅಲ್ಲಿ ಇಶ್ಯೂಸ್ ಬರುತ್ತೆ, ಇಶ್ಯೂಸ್ ಬಂದ್ರೆ ರೇಸ್ ಆಗುತ್ತೆ. ಅದೇ ರೀತಿ ಇನ್ಸೆಂಟಿವೈಸ್ಡ್ ಅದೇ ರೀತಿ ಇರುತ್ತೆ. ಡೆವಲಪ್ಮೆಂಟ್ ಟೀಮಿಗೆ ಜಸ್ಟ್ ಡೆವಲಪ್ ಮಾಡೋದಕ್ಕೆ ಮಾತ್ರ ಕಂಪನಿ ಪೇ ಮಾಡ್ತಾ ಇರುತ್ತೆ, ಆಪರೇಷನ್ಸ್ ಟೀಮಿಗೆ ಅವರ ಸೈಡ್ ಇಂದ. ಸೊ ಅಲ್ಲೂ ಅವರಿಗೂ ಇನ್ಸೆಂಟಿವ್ಸ್ ಇರುತ್ತೆ. ಸೆಕ್ಯೂರಿಟಿ ಅಷ್ಟು ಪ್ರಾಪರ್ ಆಗಿರೋದಿಲ್ಲ. ಸೊ ಇಲ್ಲಿ ಏನ್ ಸೆಕ್ಯೂರಿಟಿ ಇದೆ, the 2 different teams are working and 2 different teams doesn't have a coordination itself, and where does the security comes into picture, correct ಅಲ್ಲ? and ಇಲ್ಲಿ errors ಜಾಸ್ತಿ ಆಗುತ್ತೆ. everything is done manually ಅಲ್ಲ, 2 set of teams are doing and everything has been done manually. But development team is manually coding and there is no automated stuff, and operations team is done everything manually. Deployment monitoring, everything happens manually. Manual ಮಾಡುವಾಗ ಡೆಫಿನೆಟ್ಲಿ ಎರರ್ ಪ್ರೋನ್ ಆಗೇ ಆಗುತ್ತೆ. ದಟ್ಸ್ ಅ ಕಾಮನ್ ರೂಲ್. ಸೊ ದಿಸ್ ಈಸ್ ಅ ರಿಯಲ್ ಪ್ರಾಬ್ಲಮ್ ವಿಚ್ ಈಸ್ ಮೋಸ್ಟ್ ಆಫ್ ದ ಕಂಪನೀಸ್ ಫೇಸಸ್ ವಿತ್ ದ ಲಾರ್ಜ್ ಸ್ಕೇಲ್ ಯೂಸರ್ ಬೇಸ್. 100 ಯೂಸರ್ಸ್ಗೆ, 200 ಯೂಸರ್ಸ್ಗೆ, 500 ಯೂಸರ್ಸ್ಗೆ, 1000 ಯೂಸರ್ಸ್ಗೂ ಏನು ಪ್ರಾಬ್ಲಮ್ ಇಲ್ಲ ಇದು. ಬಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಯೂಸರ್ಸ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ 1 million ಯೂಸರ್ಸ್, 10 million ಯೂಸರ್ಸ್, ಇಷ್ಟಿಷ್ಟು ಲಕ್ಷ ಜನಗಳು ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅದು ಬ್ರೇಕ್ ಆಗುತ್ತೆ. ಸೊ the main issue is this. So you won't be getting the application on a right time. Client ಗೆ ಹೇಳಿರುವಂತ ಟೈಮ್ ಅಲ್ಲಿ ಅಪ್ಲಿಕೇಶನ್ಸ್ ಹೊರಗೆ ಬರಲ್ಲ, one thing, and there will be many issues or errors in that. So this is a serious problem because clients ನವರು ವೇಟ್ ಮಾಡಲ್ಲ, ಅಥವಾ ನಾವು ಯೂಸರ್ಸ್ ಆಗಿ ನಾವು ವೇಟ್ ಮಾಡಲ್ಲ. ನೀವು ಅಮೆಜಾನ್ ಎಂಬ ಅಪ್ಲಿಕೇಶನ್ ನೋಡಿರ್ಬೋದು, ಪ್ರತಿ ದಿನ ಅದರಲ್ಲಿ ಪ್ರಾಡಕ್ಟ್ಸ್ ಆಡ್ ಮಾಡ್ತಾ ಇರ್ತಾರೆ. ದಿ ಅಪ್ಡೇಷನ್ ಹ್ಯಾಪನ್ಸ್ ಎವ್ರಿ ಸಿಂಗಲ್ ಡೇ. ಸೇಮ್ ಥಿಂಗ್ ವಿತ್ ನೆಟ್ಫ್ಲಿಕ್ಸ್. ಹೊಸ ಮೂವೀಸ್, ಹೊಸ ಸೀರೀಸ್ ನೆಟ್ಫ್ಲಿಕ್ಸ್ ಅಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ದೀಸ್ ಆರ್ ರಿಯಲ್ ಅಪ್ಡೇಷನ್. ಅಂಡ್ ಹ್ಯಾವ್ ಯು ಎವರ್ ಸೀನ್ ಇಟ್ ಈಸ್ ಗೆಟಿಂಗ್ ಡಿಲೇಡ್? ಈ ಅಮೆಜಾನ್ ಆಗಿ ನೆಟ್ಫ್ಲಿಕ್ಸ್ ಆಗಿ ಯಾವತ್ತಾದ್ರೂ ಡಿಲೇ ಆಗಿರೋದು ನೀವು ನೋಡಿದ್ದೀರಾ? ಚಾನ್ಸೇ ಇಲ್ಲ. ಬಟ್ ದೇರ್ ಆರ್ ಅಪ್ಲಿಕೇಶನ್ಸ್ ವಿಚ್ ಯೂಸ್ ಟು ಗೆಟ್ ಡಿಲೇಡ್ ಬಿಕಾಸ್ ಆಫ್ ದಿಸ್. ವೈ ಈಸ್ ಇಟ್ ನಾಟ್ ಗೆಟಿಂಗ್ ಡಿಲೇಡ್ ಫಾರ್ ಅಮೆಜಾನ್ ಅಂಡ್ ನೆಟ್ಫ್ಲಿಕ್ಸ್ ಇಸ್ ಬಿಕಾಸ್ ಅವರ ಡೆವಲಪ್ಮೆಂಟ್ ಟೀಮು, ಆಪರೇಷನ್ಸ್ ಟೀಮ್ ಹ್ಯಾಸ್ ಬಿನ್ ಬ್ಲೆಂಡೆಡ್ ಬ್ಯೂಟಿಫುಲಿ. ಸೊ ಈ ಬ್ಲೆಂಡಿಗೆ ನಾವು ಅಥವಾ ಈ ಬ್ರಿಡ್ಜಿಗೆ ನಾವು ಡೆವಾಪ್ಸ್ ಎಂಬುದಾಗಿ ಕರೀತೇವೆ. ಸೊ ಡೆವಾಪ್ಸ್ ಇಸ್ ಜಸ್ಟ್ ಅ ಪ್ರೊಸೆಸ್. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಜಸ್ಟ್ ಅ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆರ್ ಪ್ರೊಸೆಸ್ ವಿಚ್ ಇಸ್ ಬಿನ್ ಯೂಸ್ಡ್ ಬೈ ಕಂಪನೀಸ್ ಟು ಕ್ಲಬ್ ಡೆವಲಪ್ಮೆಂಟ್ ಟೀಮ್ ಅಂಡ್ ಆಪರೇಷನ್ಸ್ ಟೀಮ್. ಡೆವಲಪ್ಮೆಂಟ್ ಟೀಮ್ ಅನ್ನು, ಆಪರೇಷನ್ಸ್ ಟೀಮ್ ಅನ್ನು ಕ್ಲಬ್ ಮಾಡ್ಲಿಕ್ಕಿರುವಂತ ಒಂದು ಬ್ರಿಡ್ಜಿಗೆ ಅಥವಾ ಪ್ರೊಸೆಸ್ಗೆ ನಾವು ಡೆವಾಪ್ಸ್ ಎಂಬುದಾಗಿ ಕರೀತೇವೆ. ಟು ರೆಡ್ಯೂಸ್ ದಿ ಎರರ್ಸ್ ಅಂಡ್ ಟು ಇನ್ಕ್ರೀಸ್ ದ ಸ್ಪೀಡ್ ಇನ್ ವಿಚ್ ಯು ಕ್ಯಾನ್ ಡೆಲಿವರ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಅನ್ನು ಫಾಸ್ಟ್ ಆಗಿ ಯೂಸರ್ಸ್ ಗೆ ಕೊಡ್ಲಿಕ್ಕೂ, ಕಡಿಮೆ ಎರರ್ ಮಾಡ್ಲಿಕ್ಕೂ ಅಥವಾ 0 ಎರರ್ ಮಾಡ್ಲಿಕ್ಕೂ, ಪ್ಲಸ್ ಈ 2 ಟೀಮ್ ಅನ್ನು ಬ್ಯೂಟಿಫುಲಿ ಕೋಆರ್ಡಿನೇಟ್ ಮಾಡ್ಲಿಕ್ಕೂ ಯೂಸ್ ಮಾಡುವಂತಹ
ಪ್ರೊಸೆಸ್ಗೆ ನಾವು ಡೆವಾಪ್ಸ್ ಎಂಬುದಾಗಿ ಕರಿತೇವೆ. ಇನ್ ಜನರಲ್ ಆಗಿ ಹೇಳಬೇಕು ಅಂತಿದ್ರೆ ಅಪ್ಲಿಕೇಶನ್ ರಿಲೀಸ್ ಪ್ರೊಸೆಸ್ ಅನ್ನು ಫಾಸ್ಟನ್ ಮಾಡಲಿಕ್ಕೆ ನಾವು ಡೆವಾಪ್ಸ್ ಅನ್ನು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ವೈ ಡೆವಾಪ್ಸ್ ಕೇಮ್ ಇನ್ ಟು ಪಿಕ್ಚರ್. ದಿಸ್ ಇಸ್ ನಾಟ್ ಅ ಟೂಲ್, ದಿಸ್ ಇಸ್ ನಾಟ್ ಅ ಟೆಕ್ನಾಲಜಿ, ನಥಿಂಗ್. ಓಕೆ, ದಿಸ್ ಇಸ್ ವಾಟ್ ಐ ಅಂಡರ್ಸ್ಟುಡ್ ಅಬೌಟ್ ಡೆವಾಪ್ಸ್ ಅಂಡ್ ದಿಸ್ ಇಸ್ ವಾಟ್ ಮೋಸ್ಟ್ ಆಫ್ ದ ಕಂಪನೀಸ್ ಅಂಡರ್ಸ್ಟುಡ್ ಅಬೌಟ್ ಡೆವಾಪ್ಸ್ ಇಟ್ಸೆಲ್ಫ್. ಹೇಗೆ ಎರಡು ಟೀಮ್ ಅನ್ನು ಹೇಗೆ ಸೀಮ್ಲೆಸ್ಲಿ ಬಿಲ್ಡ್ ಮಾಡ್ತಿದ್ದೇವೆ. ಸೊ ನಾನು ಹೇಳಿದ್ನಲ್ಲ, ಕೋಡ್ ಬರ್ದು ಸುಮ್ಮನೆ ಬಿಸಾಕ್ತಾರೆ, ಈ ಕೋಡ್ ಯೂಸ್ ಮಾಡ್ಕೊಂಡು ಡಿಪ್ಲೈ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಹ್ಯಾಪನ್ ಮ್ಯಾನ್ಯುವಲಿ. ಸೊ ಡೆವಾಪ್ಸ್ ಅಲ್ಲಿ ಒಂದು ಟೂಲ್ ಇದೆ CI/CD ಅಂತ ಹೇಳ್ಕೊಂಡು. ಸೊ ಈ CI/CD ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಮ್ಯಾನ್ಯುವಲ್ ಅಪ್ರೋಚ್ ಅನ್ನು ಆಟೋಮೇಷನ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಏನು ಮ್ಯಾನ್ಯುವಲ್ ಅಪ್ರೋಚ್ ಬೇಕು ಅಂತಾನೆ ಇಲ್ಲ. ಸೊ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ತಾರೆ, ಅವರು ಜೆಂಕಿನ್ಸ್ ಎಂಬ ಒಂದು ಟೂಲ್ ಯೂಸ್ ಮಾಡ್ಕೊಂಡು CI/CD ಪೈಪ್ಲೈನ್ಸ್ ಅನ್ನು ಬಿಲ್ಡ್ ಮಾಡ್ತಾರೆ. ಸೊ ಕೋಡ್ ಬರೆದ ನಂತರ ಈ ಪೈಪ್ಲೈನ್ ಒಳಗೆ ಪುಷ್ ಮಾಡೋದು ಅಂಡ್ ಅದೇ ಟೆಸ್ಟ್ ಆಗುತ್ತೆ, ಅದೇ ಬಿಲ್ಡ್ ಆಗುತ್ತೆ, ಅದೇ ಡಿಪ್ಲಾಯ್ನು ಆಗುತ್ತೆ ವಿತ್ ಮಿನಿಮಲ್ ಮ್ಯಾನ್ಯುವಲ್ ಇಂಟರ್ವೆನ್ಷನ್. ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಇನ್ನೊಂದು ಪ್ರಾಬ್ಲಮ್ ನಾನು ಏನ್ ನೋಡಿರೋದು ಅಂತ ಹೇಳಿದ್ರೆ ಈಸ್ ಟು build servers and databases to create servers. So easy to spin off ಮಾಡಲಿಕ್ಕೆ it will take some time for operations team. ಅದು ಕರೆಕ್ಟ್ ಆಗಿ ನಿಮ್ಮ ಡೆವಲಪ್ಮೆಂಟ್ ಟೀಮ್ ಇದು ಸರ್ವರ್ ಗೆ ಸಿಂಕು ಆಗಬೇಕು. ಸೊ ಅಲ್ಲಿ ಆಗದಿರುವಾಗ ಪ್ರಾಬ್ಲಮ್ ಬರುತ್ತೆ. ಸೊ ವಿ ಹ್ಯಾವ್ ಟೂಲ್ಸ್ ಹಿಯರ್, ಸಮಥಿಂಗ್ ಕಾಲ್ಡ್ as DevOps engineers. Terraform ಎಂಬ ಒಂದು ಟೂಲ್ ಯೂಸ್ ಮಾಡ್ತಾರೆ ಅಥವಾ Ansible ಎಂಬ ಒಂದು ಟೂಲ್ ಯೂಸ್ ಮಾಡ್ತಾರೆ. ಈ ಟೂಲ್ ಇಂದಾಗಿ ನಿಮಗೆ ಸರ್ವರ್ಸ್, ಡೇಟಾಬೇಸಸ್ ಅಂಡ್ ನಿಮ್ಗೆ ಏನ್ ಬೇಕು ಅದನ್ನ ಆಟೋಮೆಟಿಕಲಿ ಸ್ಪಿನ್ ಆಫ್ ಮಾಡಬಹುದು. ಇಟ್ ಈಸ್ ವೆರಿ ಸಿಂಪಲ್ ಟು ಕ್ರಿಯೇಟ್. ಒಂದು ಪೀಸ್ ಆಫ್ ಲೈನ್ ಆಫ್ ಕೋಡ್ ಬರೆದ್ರೆ ನಿಮ್ಗೆ ಅದನ್ನು ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಎಂಬುದಾಗಿ ನಾವು ಕರಿತೇವೆ. IAC ಅಂತ ಇನ್ ಶಾರ್ಟ್ ಅಲ್ಲಿ ನಾವು ಕರಿತೇವೆ, ವಿಚ್ ಹೆಲ್ಪ್ಸ್ ಯು ಟು ಸ್ಪಿನ್ ಆಫ್ ಸರ್ವರ್ಸ್ ವೆರಿ ಫಾಸ್ಟ್. ನೆಕ್ಸ್ಟ್ ಥಿಂಗ್, ದ ಮೇನ್ ಪ್ರಾಬ್ಲಮ್, ನನ್ನ ಕಂಪ್ಯೂಟರ್ಗೆ ವರ್ಕ್ ಆಯಿತು, ನಿಮ್ಮ ಸರ್ವರ್ ಅಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ ಎಂಬ ಪ್ರಶ್ನೆಗೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಡಾಕರ್ ಅಂಡ್ ಟು ಸ್ಕೇಲ್ ದಟ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಕುಬರ್ನೆಟಿಸ್. ಈ ಡಾಕರ್ ಹಾಗೂ ಕುಬರ್ನೆಟಿಸ್ ಅನ್ನು ಬಿಲ್ಡ್ ಮಾಡೋದು ಯಾರು? ಡೆವಾಪ್ಸ್ ಇಂಜಿನಿಯರ್ಸ್ ಬಿಲ್ಡ್ ಮಾಡೋದು. ಅಂಡ್ ಐ ಡಿಸ್ಕಸ್ಡ್ ಅಬೌಟ್ ದ ಸೆಕ್ಯೂರಿಟಿ. ಅಲ್ಲ, ಈ ರೀತಿ ಮ್ಯಾನ್ಯುವಲ್ ಅಪ್ರೋಚ್ ಮಾಡುವಾಗ ಸೆಕ್ಯೂರ್ಡ್ ಆಗಿ ಇರುವುದಿಲ್ಲ ಅದು. ಸೊ ಈ ಸೆಕ್ಯೂರ್ಡ್ ಆಸ್ಪೆಕ್ಟ್ಸ್ಗೋಸ್ಕರ ಹ್ಯಾಂಡಲ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಅ ಸಪರೇಟ್ ಡೆವಾಪ್ಸ್ ಟರ್ಮಿನಾಲಜಿ ಕಾಲ್ಡ್ ಅಸ್ ಡೆವಲಪ್ಮೆಂಟ್ ಸೆಕ್ಯೂರಿಟಿ ಪ್ಲಸ್ ಆಪರೇಷನ್ಸ್ ಅಂತ ನಾವು ಕರಿತೇವೆ, DevSecOps ಅಂತ. ಹೇಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಲಿಕ್ಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ಬರ್ತೇನೆ. ವಿಲ್ ಡಿಸ್ಕಸ್ ಮೋರ್ ಅಬೌಟ್ ದ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಬಟ್ ಇಲ್ಲಿ ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಸೆಕ್ಯೂರಿಟಿ ಇಸ್ ಆಲ್ಸೋ ಟೇಕನ್ ಪ್ರಾಪರ್ಲಿ ಇನ್ ಟರ್ಮ್ಸ್ ಆಫ್ ದಟ್. ಇದರಿಂದಾಗಿ ನಿಮಗೆ ಹೆಲ್ಪೇ ಆಗ್ತಾ ಇದೆ ಅಥವಾ ಕಂಪನೀಸ್ಗೆ ಹೆಲ್ಪೇ ಆಗ್ತಿದೆ. ಅಂಡ್ ಹೆನ್ಸ್ ವೆನ್ ಯು ಥಿಂಕ್ ಅಬೌಟ್ ಸ್ಕೇಲಿಂಗ್ ಅ ಬಿಸ್ನೆಸ್, ಕಂಪನೀಸ್ ಸ್ಟಾರ್ಟ್ thinking about DevOps and DevOps engineer. So DevOps engineer bandaga, he will help development and he will help the operations team to club together by building tools. ಈ ಟೂಲ್ಸ್ ಇಂದಾಗಿ ಇವರು ಡೆವಲಪ್ಮೆಂಟ್ ಟೀಮ್ ಅನ್ನು, ಆಪರೇಷನ್ ಟೀಮ್ ಅನ್ನು ಸೀಮ್ಲೆಸ್ಲಿ ವರ್ಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಟೋಮೇಷನ್ ಇಂದಾಗಿ ಎಂಟೈರ್ ಮ್ಯಾನ್ಯುವಲ್ ವರ್ಕ್ ಅನ್ನು ರಿಪ್ಲೇಸ್ ಮಾಡಬಹುದು ಅಂಡ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಇಂದಾಗಿ ದಿ ಎಂಟೈರ್ ಅಪ್ಲಿಕೇಶನ್ ವಿಲ್ ಬಿ ಸೆಕ್ಯೂರ್ಡ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಡಿಸ್ಕಸ್ ಈ ಡೆವಾಪ್ಸ್ ಇಂಜಿನಿಯರ್ ಬೆಳಿಗ್ಗೆ ಬಂದು ಏನ್ ಮಾಡ್ತಾರೆ, ಆಫೀಸಿಗೆ ಬಂದು ಏನ್ ಮಾಡ್ತಾರೆ, ಎಷ್ಟು ಸೈಡ್ ಆಫ್ ಡೆವಲಪ್ಮೆಂಟ್ ಈಸ್ ಡೆವಾಪ್ಸ್, ಎಷ್ಟು ಸೈಡ್ ಆಫ್ ಆಪರೇಷನ್ಸ್ ಈಸ್. ನಿಮಗೆ ಕ್ವಶನ್ ಇರ್ಬೋದು ಈಗ, ದೇರ್ ಮೇಟ್ ಬಿ ಫ್ಯೂ ಕ್ವಶನ್ಸ್ ರೀಲಿಂಗ್ ಅರೌಂಡ್ ಯುವರ್ ಹೆಡ್. ಡೈಲಿ ಡೆವಾಪ್ಸ್ ಇಂಜಿನಿಯರ್ ಆಗಿದ್ರೆ ಏನ್ ಮಾಡ್ತಾರೆ, ಟೂಲ್ಸ್ ಹೇಗೆ ಬಿಲ್ಡ್ ಮಾಡ್ತಾರೆ, ಟೂಲ್ಸ್ ಹೇಗೆ ಬಿಲ್ಡ್ ಮಾಡಿ ಡೆವಲಪರ್ಸ್ ಕೊಡ್ತಾರೆ, ಟೂಲ್ಸ್ ಹೇಗೆ ಬಿಲ್ಡ್ ಮಾಡಿ ಆಪರೇಷನ್ ಸೈಡ್ಸ್ ಟೀಮಿಗೆ ಕೊಡ್ತಾರೆ. ಸೊ ಈ ವಿಡಿಯೋ ಆಲ್ರೆಡಿ ಲಾಂಗ್ ಹೋಯ್ತು. ಐ ಆಮ್ ಜಸ್ಟ್ ಸ್ಪೀಕಿಂಗ್ ವಾಟ್ ಎವರ್ ಇಸ್ ದೇರ್ ಇನ್ ಮೈ ಮೈಂಡ್. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ವಾಟ್ ಡಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಕ್ಚುಲಿ ಡೂ? ಸೊ ದಿಸ್ ಈಸ್ DevOps and this is why companies wants DevOps and this is the main reason why DevOps engineers are paid tremendously high. This is the main reason because they are the reason for their clients to be happy because application ಹೊರಗೆ ಬಂದಾಗ ಅದು ಸ್ಮೂತ್ ಆಗಿ ಬರುತ್ತೆ, ಎರರ್ಲೆಸ್ ಆಗಿ ಬರುತ್ತೆ and very importantly fast ಆಗಿ client ಗೆ ರೀಚ್ ಆಗುತ್ತೆ. So this is DevOps in a nutshell. This is what I understood or most of the companies understood about DevOps because as a person who has worked in DevOps initially ನಾನು 2017-2018 ಅಲ್ಲಿ DevOps ಟೂಲ್ಸ್ ಅಲ್ಲಿ ವರ್ಕ್ ಮಾಡಿರುವಾಗ ಇದಕ್ಕಷ್ಟು ಪ್ರಾವೀಣ್ಯತೆ ಪ್ರಾಬಬ್ಲಿ ಆಗಿದ್ದಿರಬೇಕು ಅಂತಿಲ್ಲ. ಬಟ್ ಟುಡೇ ಐ ಥಿಂಕ್ there is very less companies who work without DevOps. So when I say companies, the enterprise level companies or products who doesn't work with DevOps. So ಈ ವಿಡಿಯೋ ಇಷ್ಟ ಆಯ್ತು ಅಂತಿದ್ರೆ feel free to like the video and share it across. This is some pure knowledge, raw knowledge, whatever I have got ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. So we'll catch up probably in the next video by understanding what actually a DevOps engineer will do. Thank you.